ನಮಸ್ತೆ ಆತ್ಮೇಲೆ ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಇಂದಿನ ಅನೇಕರಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಬೆಳಗ್ಗೆ ಎದ್ದ ಕೂಡಲೇ ಮಲ ವಿಸರ್ಜನೆ ಆಗ್ತಾ ಇರೋದಿಲ್ಲ. ಅದು ಮಕ್ಕಳಲ್ಲಿ, ವೃದ್ಧರಲ್ಲಿ, ವಯಸ್ಕರಲ್ಲಿ ಅನೇಕರಲ್ಲಿ ಈ ರೀತಿಯಾದ ಸಮಸ್ಯೆ ಇರುತ್ತೆ. ಮಲ ವಿಸರ್ಜನೆ ಅಂತಕ್ಕಂಥದ್ದು ದೇಹದಲ್ಲಿ ಆ ಪ್ರಕ್ರಿಯೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಪ್ರತಿ ಆರ್ಗನ್ಗಳಿಗೆ ಒಂದು ಸೂಕ್ತವಾದ ಸಮಯ ಅಂತಿದೆ. ಅಲ್ಲಿ ಮೇಲೆ ಬಾಡಿ ಕ್ಲಾಕ್ ಕಾಣ್ತಾ ಇದೆ. ನಮ್ಮ ದೇಹದಲ್ಲಿ ಪ್ರಪ್ರಥಮವಾಗಿ ಬೆಳಗ್ಗೆ ಎದ್ದ ಕೂಡಲೇ ಲಾರ್ಜ್ ಇಂಟೆಸ್ಟೈನ್ 5 to 7 ಬೆಳಗ್ಗೆ 5 ರಿಂದ 7 ಗಂಟೆ ಒಳಗೆ ಮಲ ವಿಸರ್ಜನೆ ಆಗಬೇಕು. ಆ ಸೆನ್ಸೇಷನ್ ಉಂಟಾಗಿ ತಕ್ಷಣದಲ್ಲಿ ಬೆಳಗ್ಗೆ ಎದ್ದು ಮಲ ವಿಸರ್ಜನೆ ಅನ್ನೋದು ಸುಗಮವಾಗಿ ಆಗಬೇಕು. ಆ ರೀತಿ ಯಾರಲ್ಲೆಲ್ಲ ಆಗ್ತಿದೆ ಅಂದಾಗ ಲಾರ್ಜ್ ಇಂಟೆಸ್ಟೈನ್ನ ಕಾರ್ಯಕ್ಷಮತೆ ಚೆನ್ನಾಗಿದೆ, ಸುಗಮವಾಗಿದೆ. ಹೇಳಲಾಗಿದೆ ಎಲ್ಲ ರೋಗಗಳ ಮೂಲವೇ ಮಲಬದ್ಧತೆ, ಮಲಬದ್ಧ, ರೋಗ ಸಿದ್ಧ, ಮಲಜಾರೆ, ರೋಗ ಆರೆ. ಯಾರೆಲ್ಲ ಕಾನ್ಸ್ಟಿಪೇಷನ್ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಬೆಳಗ್ಗೆ ಎದ್ದಾಗ ಸುಲಭವಾಗಿ ಮಲ ವಿಸರ್ಜನೆ ಆಗ್ತಾ ಇಲ್ವೋ ಅಂಥವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಆಕ್ಯುಪ್ರೆಷರ್ ಹಾಗೆ ಸೀಡ್ ಥೆರಪಿ ಕೂಡ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಲಬದ್ಧತೆ ಸಮಸ್ಯೆ ಸಂಬಂಧಿತ ಸಲುವಾಗಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಕಲರ್ ಥೆರಪಿ ವಿಡಿಯೋ ಕೂಡ ಬಿಟ್ಟಿದ್ವಿ. ಆ ವಿಡಿಯೋನ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೀವು ಕಲರನ್ನು ಡೇ ಟೈಮಲ್ಲಿ ಅಪ್ಲೈ ಮಾಡೋದು, ಅದರೊಂದಿಗೆ ನಿಮಗೆ ಇನ್ನೂ ಸಿವಿಯರ್ ಆಗಿ ಕಾನ್ಸ್ಟಿಪೇಷನ್ ಇದೆ ಅನ್ನೋರು ಸೀಡ್ ಥೆರಪಿ ಆಕ್ಯುಪ್ರೆಷರ್ ಕೂಡ ಇಂಪ್ಲಿಮೆಂಟ್ ಮಾಡಿ ನೀವು ನ್ಯಾಚುರಲ್ ಆಗಿ ಆ ಸಮಸ್ಯೆಯಿಂದ ಹೊರ ಬರ್ಬೋದು. ಮೇಲೆ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ, ದೇವೇಂದ್ರ ಅವರ ಚಾರ್ಟ್. ಅದರಲ್ಲಿ ಎಲ್ಲ ಆಂತರಿಕ ಭಾಗದ ಅಂಗಾಂಗಳ ರಿಫ್ಲೆಕ್ಸ್ ನಮ್ಮ ಅಂಗೈಗಳಲ್ಲಿ ಇದೆ. ಅದರಲ್ಲಿ ಪಾಯಿಂಟ್ ನಂಬರ್ 20 ಕೋಲನ್ ಅಂತಿದೆ ನೋಡಿ. ಎಕ್ಸಾಕ್ಟಾಗಿ ಈ ಭಾಗದಲ್ಲಿ ಈ ರೀತಿ ಪ್ರೆಷರ್ ಕೊಡೋದು. ಜಿಮ್ಮಿಯಿಂದನೋ ಅಥವಾ ಜಿಮ್ಮಿ ಇಲ್ಲ ನಿಮ್ಮ ಹತ್ರ, ಸುಜೋಕೋ ಜಿಮ್ಮಿ ಇಲ್ಲ ಅಂದರೆ ಈ ರೀತಿ ಪೆನ್ನಿನ ಹಿಂಭಾಗದಿಂದ ಈ ಭಾಗವನ್ನು ಚೆನ್ನಾಗಿ ಪ್ರೆಷರ್ ಕೊಟ್ಟು 20 ಬಾರಿ, ಅಂದರೆ ಈ ರೀತಿ ಪ್ರೆಷರ್ ಕೊಡೋದು ಊಟ ಮಾಡಿದ ತಕ್ಷಣ ಮಾಡಬಾರ್ದು. ಖಾಲಿ ಹೊಟ್ಟೆಯಲ್ಲಿ 2 ಕೈಯಲ್ಲಿ ಈ ರೀತಿ ಜಿಮ್ಮಿಲಿ ಕೋಲನ್ ಪಾಯಿಂಟ್ ನಂಬರ್ 20ನ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು. ಆ ಕೋಲನ್ಗೆ ಪ್ರೆಷರ್ ಕೊಡ್ತಾ ಇದ್ದಂಗೆ ನಿಮ್ಮ ಕೋಲನ್ ದೊಡ್ಡ ಕರಳು ಆಕ್ಟಿವ್ ಆಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಸುಲಭವಾಗಿ ಮಲ ವಿಸರ್ಜನೆ ಆಗುತ್ತೆ. ಈ ಕೈಯಲ್ಲಿ 20 ಬಾರಿ, ಈ ಕೈಯಲ್ಲಿ ಒಂದು 20 ಬಾರಿ ಚೆನ್ನಾಗಿ ಒತ್ತಿ ಪಾಯಿಂಟ್ ನಂಬರ್ 20ನ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು ಕೋಲನ್. ತದನಂತರ ನೀವು ರಾತ್ರಿ ಎಲ್ಲ ಮುಗಿಸಿ ಮಲಗಬೇಕಾದ್ರೆ ಸೀಡ್ ಥೆರಪಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮೆಂತ್ಯ ಕಾಳು, ಅದನ್ನು ಇಲ್ಲಿ ಮೆಡಿಟೇಪ್ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಈ ರೀತಿ ಒಂದು ಟೇಪ್ ತೆಗೆದಿಟ್ಕೊಳ್ಳಿ. ಮೆಂತ್ಯ ಕಾಳನ್ನು ಸಾಲಾಗಿ ನೆಲದಲ್ಲಿ ಜೋಡಿಸಿ ಈ ರೀತಿ ಅಂಟಿಸ್ಕೊಳ್ಳಿ ಆ ಟೇಪಿಗೆ. ನಮ್ಮ 2 ಕೈನ ಕಿರುಬೆರಳುಗಳು, ಮತ್ತೊಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ ಮೇಲೆ, 2 ಕೈನ ಕಿರುಬೆರಳು, ನಮ್ಮ ಎಡಗೈನ ಕಿರುಬೆರಳು ಸ್ಮಾಲ್ ಇಂಟೆಸ್ಟೈನನ್ನು, ಬಲಗೈನ ಕಿರುಬೆರಳು ಲಾರ್ಜ್ ಇಂಟೆಸ್ಟೈನನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಕರುಗಳ ಚಲನವಲನ ಸುಗಮವಾಗಿ ಚೆನ್ನಾಗಾಗಬೇಕು. ಅದು ತಿಂದಂಥ ಫುಡ್ಡು ಕೆಳಗೆ ಮೂವ್ ಆಗಿ ಮಲವಾಗಿ ಹೊರ ಸುಲಭವಾಗಿ ಬರಬೇಕು ಅಂದಾಗ ಈ 2 ಜಾಯಿಂಟ್ ಸುತ್ತ ನೀವು ಈ ರೀತಿ ಮೆಂತ್ಯ ಕಾಳಿನ ಸ್ಟ್ರಿಪ್ಪನ್ನು ಹಾಕೋದು. ಸ್ಟ್ರಿಪ್ ಹಾಕಿದ್ಮೇಲೆ ನೈಟ್ ಪೂರ್ತಿ ಹಾಗೆ ಉಳಿಸ್ಕೊಳ್ಳೋದು. ಈ ರೀತಿ ಸ್ಟ್ರಿಪ್ ಹಾಕಿ ಕೂಡ ಇದರ ಸುತ್ತ ಕೂಡ ನೀವು ಪ್ರೆಷರ್ ಕೊಡ್ಬೋದು ಈ ರೀತಿ. ಈ ಸೀಡನ್ನ ನೈಟ್ ಹಾಕ್ಬಿಟ್ಟು ಬಿಟ್ಬಿಡಿ, ಬೆಳಗ್ಗೆ ತೆಗೆದುಬಿಡಿ. ಅದೇ ರೀತಿ ಎಡಗೈನ ಕಿರುಬೆರಳಿಗೂ ಕೂಡ ಈ ಮೆಂತ್ಯ ಕಾಳಿನ ಸ್ಟ್ರಿಪ್ಪನ್ನು ಹಾಕೋದು. ಈ ರೀತಿ ಮಾಡಿಟ್ಕೊಂಡ್ರು ಮೊದಲನೇ ಜಾಯಿಂಟ್ ಸುತ್ತ ನೀವು ಈ ರೀತಿ ಸ್ಟ್ರಿಪ್ಪನ್ನು ಹಾಕ್ಬಿಟ್ಟು ಈ ಸಮಯ ಇತ್ತು ಅಂದರೆ ನೈಟ್ ಒಂದು ಸ್ವಲ್ಪ ಈ ರೀತಿ ಪ್ರೆಷರ್ ಕೊಡಿ. ಪ್ರೆಷರ್ ಕೊಟ್ಬಿಟ್ಟು ಆಮೇಲೆ ಹಾಕಿಬಿಟ್ಬಿಟ್ಟು ಮನಬಿಡಿ. ಈ ರೀತಿ 2 ಕಿರುಬೆರಳು ಮೊದಲನೇ ಜಾಯಿಂಟ್ ಸುತ್ತ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಅದ್ರ ಸುತ್ತ ನೀವು ಮೆಂತ್ಯ ಕಾಳಿನ ಸ್ಟ್ರಿಪ್ ಹಾಕ್ಬಿಟ್ಟು ಬಿಟ್ಬಿಡೋದು. ಡೇ ಟೈಮಲ್ಲಿ ಪಾಯಿಂಟ್ ನಂಬರ್ 20 ಸುಜೋಕ್ನ ದೇವೇಂದ್ರ ಅವ್ರನ್ನ ಚಾರ್ಟ್ನ ಪ್ರಕಾರ ಪಾಯಿಂಟ್ ನಂಬರ್ 20 ಕೋಲನನ್ನು ಪ್ರೆಷರ್ ಕೊಟ್ಟು ಆಕ್ಟಿವೇಟ್ ಮಾಡೋದು. ತದನಂತರ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ನ ರಿಫ್ಲೆಕ್ಸಿಗೆ ಮೆಂತ್ಯ ಕಾಳಿನ ಸ್ಟಿಪ್ಪು ನೈಟಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ತೆಗೆಯೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ವಿಡಿಯೋನ ನೋಡಿ, ಅಲ್ಲಿರ್ತಕ್ಕಂಥ ಕಲರ್ ಥೆರಪಿ ಕೂಡ ನೀವು ಅಪ್ಲೈ ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನೀವು ಕಾನ್ಸ್ಟಿಪೇಷನ್ ಸಂಬಂಧಿತ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರ ಬರಲಿಕ್ಕೆ ಸಹಕಾರಿಯಾಗುತ್ತೆ. ಯಾರು ಕಾನ್ಸ್ಟಿಪೇಷನ್ ಸಂಬಂಧಿತ ಸಮಸ್ಯೆಯಿಂದ ಮಕ್ಕಳಾಗ್ಬೋದು, ದೊಡ್ಡವರಾಗೋದು, ವಯಸ್ಕರಾಗ್ಬೋದು, ಯಾರು ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತಮಗೆ ಯಾರ್ಯಾರು ಈ ರೀತಿ ಸಮಸ್ಯೆ ಇದ್ದಲ್ಲಿ
ಸೊ ಇದನ್ನು ನೀವು ಅಪ್ಲೈ ಮಾಡಿ ಕೆಲವು ದಿನಗಳು ಪ್ರಾಕ್ಟೀಸ್ ಮಾಡಿ ಏನು ರಿಸಲ್ಟ್ ಕಾಣುತ್ತೆ ಅದನ್ನು ನೀವು ಕಮೆಂಟೊಂದಿಗೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.